ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ನಿಮ್ಮ ಪ್ರೀತಿಯ ವಸಂತ ಹಾಗೂ ಸಂತೋಷ್. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪವಿತ್ರ ಮತ್ತು ಸುಂದರವಾದ ಮಾ ಆಶಾಪುರ ಮಾತಾಜಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನವು ಕಗ್ಗಲಿಪುರ ಬನ್ನೇರುಘಟ್ಟ ರಸ್ತೆಯಲ್ಲಿದ್ದು, ಬನ್ನೇರುಘಟ್ಟ ಬಸ್ ಸ್ಟಾಪಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ದೇವಸ್ಥಾನವು ನಗರದ ಗದ್ದಲದಿಂದ ದೂರವಿದ್ದು ಪ್ರಕೃತಿಯ ಮಧ್ಯದಲ್ಲಿ ಇರುವುದರಿಂದ ತುಂಬಾ ಶಾಂತವಾದ ಮತ್ತು ಮನಸ್ಸಿಗೆ ಹಿತ ನೀಡುವ ಸ್ಥಳವಾಗಿದೆ. ನೋಡಲು ದೇವಸ್ಥಾನದ ಬಣ್ಣವು ಸಂಪೂರ್ಣ ಸ್ವರ್ಣಮಯವಾಗಿದ್ದು ಬೆಂಗಳೂರಿನ ಗೋಲ್ಡನ್ ಟೆಂಪಲ್ ಎಂದು ಸಹ ಕರೆಯಲಾಗುತ್ತದೆ. ಈ ದೇವಸ್ಥಾನದ ಬಗ್ಗೆ ಹೇಳುವುದಾದರೆ, ಇಲ್ಲಿ ಪೂಜಿಸಲ್ಪಡುವ ಮಾ ಆಶಾಪುರ ದೇವಿಯನ್ನು ಆಸೆಗಳನ್ನು ಪೂರೈಸುವ ತಾಯಿ ಎಂದು ಕರೆಯಲಾಗುತ್ತದೆ. ಭಕ್ತರು ತಮ್ಮ ಮನಸ್ಸಿನ ಕೋರಿಕೆಗಳನ್ನು ಇಲ್ಲಿ ಪ್ರಾರ್ಥಿಸಿದರೆ ಅವು ನೆರವೇರುತ್ತವೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದು. ಇನ್ನು ದೇವಸ್ಥಾನದ ಒಳಾಂಗಣದ ಬಗ್ಗೆ ಹೇಳುವುದಾದರೆ, ಗರ್ಭಗುಡಿಯ ಬಲಭಾಗದಲ್ಲಿ ರಿದ್ದಿ ಸಿದ್ಧಿ ಸಹಿತ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಮಾ ಆಶಾಪುರ ದೇವಿಯ ಸುಂದರ ಮತ್ತು ಶಾಂತಮಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಗರ್ಭಗುಡಿಯ ಎಡಭಾಗದಲ್ಲಿ ಕ್ಷೇತ್ರಪಾಲಕ ಸೋನಾನಾ ಕೇತ್ಲಾಜಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ರಾಜಸ್ಥಾನದಲ್ಲಿ ಆಶಾಪುರ ದೇವಿಯ ಆರಾಧನೆಯು ಬಹಳ ಪ್ರಸಿದ್ಧವಾಗಿದ್ದು, ಅದೇ ಪರಂಪರೆಯಲ್ಲಿ ಮೊಟ್ಟಮೊದಲ ಮಾ ಆಶಾಪುರ ದೇವಿಯ ದೇವಸ್ಥಾನವನ್ನು ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿದೆ. 2013ರಲ್ಲಿ ಈ ದೇವಸ್ಥಾನವನ್ನು ಜೈನ್ ಸಮುದಾಯದವರಾದ ಭಂಡಾರಿ ಕುಟುಂಬದವರು ನಿರ್ಮಿಸಿದ್ದು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುತ್ತಾ ಬಂದಿದ್ದಾರೆ. ಬನ್ನಿ ಈ ದೇವಸ್ಥಾನದ ಬಗೆಗಿನ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿನ ಟ್ರಸ್ಟಿಗಳಾದ ರಮೇಶ್ ಭಂಡಾರಿಯವರಿಂದ ತಿಳಿದುಕೊಳ್ಳೋಣ. ಆಶಾಪುರ ದೇವಸ್ಥಾನ ಇದು ನಮ್ಮ ಮೂಲ ದೇವರು ಬಂದು ಗುಜರಾತಲ್ಲಿ ಇದ್ದಾರೆ. ಆಮೇಲೆ ರಾಜಸ್ಥಾನಲ್ಲಿ ಪಾಲಿ ಜಿಲ್ಲೆಯಲ್ಲಿ ನಾಡೋಳಲ್ಲಿದ್ದಾರೆ. ಇದು ಭಂಡಾರಿ ಅವರ ಕುಲದೇವತೆ ಅಂತ ನೂರಾರು ಭಂಡಾರಿ ಗೋತ್ರವೇ, ಸುಮಾರು ಗೋತ್ರಕ್ಕೆ ಇದು ಕುಲದೇವತೆ ಆಯ್ತಾ. ಆಮೇಲೆ ಇಲ್ಲಿ ಭಂಡಾರಿ ಅನ್ನೋರು ಅದನ್ನ ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಎರಡನೇದಾಗಿ ನಾನು ಇಲ್ಲಿ ಫೌಂಡರ್ ಟ್ರಸ್ಟಿ ರಮೇಶ್ ಭಂಡಾರಿ. ಇದು 10 ವರ್ಷ ನಡೀತೇವೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಎಲ್ಲ ಜನ ಬರ್ಬೋದು. ಆಮೇಲೆ ಡೈಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ದೇವಸ್ಥಾನ ಕಡೆಯಿಂದಾನೇ ಇರುತ್ತೆ. ಅದಕ್ಕೆ ಯಾವ್ದು ಚಾರ್ಜಸ್. ಆಮೇಲೆ ಇಲ್ಲಿ ಸುಮಾರು ಜನ ಬರ್ತಾರೆ. ಅವ್ರ ಮನಸ್ಸಲ್ಲಿ ಇಚ್ಛೆ ಪೂರ್ತಿ ಆಗುತ್ತೆ. ಏನು ಪ್ರಶ್ನೆ ಇದ್ರೆ, ಏನು ಉತ್ತರ ಇದ್ರೆ ಆ ಪೇಟಿನ ಬರ್ದಂಗೆ ಹಾಕ್ತಾರೆ. ಅದು ತಾಯಿಯವರು ಅವ್ರ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಪೂಜಿತ ಆಶಾಪುರ ಮತ ಅಂತ ಇದೆ. ಅವ್ರ ರಕ್ಷಕರು ಕೇತ್ಲಾಜಿ ಅಂತ ಇದೆ. ಗಣೇಶ್ ದೇವ್ರಿದ್ದಾರೆ, ಅವ್ರ ವಿದ್ಯೆ ಸಿದ್ಧಿ ಅವ್ರಿದ್ದಾರೆ. ಈ ತರ ಇದ್ದಾರೆ. ಅಲ್ಲಿ ಇಲ್ಲಿ ನಾವು ಪ್ರತಿಯೊಂದು ಜೈನ್ ನಮ್ದು ಏನ್ ಜೈನ್ ಏನ್ ಕ್ರಮ ಇದೆ ಅದು ತರ ಇಲ್ಲಿ ಫಾಲೋ ಮಾಡ್ತೀವಿ. ಆಮೇಲೆ ಪ್ರತಿದಿನ 300-400 ಜನ ಬರ್ತಾರೆ. ಯಾವ್ದು ಊಟಕ್ಕೆ ಏನು ಚಾರ್ಜಸ್ ಇರಲ್ಲ. ಆಮೇಲೆ ಅಮಾವಾಸ್ಯೆ ದಿನ ಹೆಚ್ಚು ಕಡಿಮೆ 3,000-3,500 ಜನ ಬರ್ತಾರೆ. ಅವಾಗ ಏನು ಚಾರ್ಜ್ ಆಗ್ತದೆ. ಆಮೇಲೆ ಇಲ್ಲಿ ಮದುವೆ ನಡೆಯುತ್ತೆ. ಇಲ್ಲಿ ಮದುವೆಯಲ್ಲಿ ಹುಡುಗಿ ಮತ್ತು ಹೆಣ್ಣು ಕಡೆಯವರು ಬರೀ ಮನೆಯಿಂದ ರೆಡಿಯಾಗಿ ಬರಬೇಕು. ಅಥವಾ ಇಲ್ಲಿ ಬಂದು ಮದುವೆ ಆಗ್ಬೋದು. 1,51,000 ನಾವು ಚಾರ್ಜ್ ಮಾಡ್ತೀವಿ. ಅದ್ರೊಳಗೆ ಅವ್ರು 250 ಜನರನ್ನ ಕರ್ಕೊಂಡ್ ಬರ್ಬೋದು. ಆಮೇಲೆ ಪ್ರತಿಯೊಂದು ಏನ್ ಬೇಕಾಗಿಲ್ಲ, 2 ಬಸ್ ನಾವು ಬೆಂಗಳೂರು ಸಿಟಿ ಕಳಿಸ್ತೀವಿ ನಿಮ್ಗೆ ಪಿಕಪ್ ಮಾಡ್ಲಿಕ್ಕೆ. ಆಮೇಲೆ ಅದೇ ಮದುವೆಗೆ ಸಂಬಂಧಪಟ್ಟ ಪ್ರತಿಯೊಂದು ನೀವೇನು ಬರೀ ಬೇಕು ಮದುವೆ ಸೋನ ನಮ್ಮ ಒಂದು ಮನೇಲಿ ಮದುವೆ ಮಾಡ್ತಾರೆ. ಆ ತರ ಮದುವೆ ಆಗಿದೆ 10 ಒಳ್ಳೇದನ್ನ ಆಗ್ಬೋದು. ಆಮೇಲೆ ಅವತ್ತು 205 ಜನರಿಗೆ ಊಟ ಇರುತ್ತೆ. 10ರಿಂದ ಮೇಲೆ ಯಾರು 5 ಜನ ಇದ್ರೆ ಅವ್ರು 20,000 ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಅಲ್ಲಿ ಮದುವೆ ಒಂದು ಚಾರ್ಜ್ 1,50,000 ಇದೆ. ಏನು ತರ ಬೇಕಾಗುತ್ತೆ. ಬೆಳಿಗ್ಗೆ ಒಂದು 11 ಐಟಮ್ ಮತ್ತೆ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ. ಮಧ್ಯಾಹ್ನ 20 ಐಟಮ್, ಊಟದಲ್ಲಿ ಸಾಯಂಕಾಲ 8ರಿಂದ 11 ಐಟಮ್. ಆಮೇಲೆ ಒಂದು ರಿಕ್ವೆಸ್ಟ್ ಇರುತ್ತೆ, ನಾವು ಜೈನ್ ಮಾಡೋದು. ಆಮೇಲೆ ಸಾಯಂಕಾಲ ಸೂರ್ಯಾಸ್ತ ಆಗೋ ಮುಂಚೆನೆ ಎಲ್ಲ ವ್ಯವಹಾರ ಮುಗಿರುತ್ತೆ. ಜೈನ್ ಕಾರ್ಯಕ್ರಮ ಆಮೇಲೆ ಎಲ್ಲ ಪ್ರತಿಯೊಂದು ಜೈನ್ ಪರಿಚಯ ಆಗುತ್ತೆ. ಆಮೇಲೆ ಅವ್ರಿಗೆ ಮದುವೆ ನಾವು ಒಂದು ರೂಮ್ ಕೊಡ್ತೀವಿ.
ಒಂದು ಗೌರ್ಮೆಂಟ್ ಹಾಲ್ ಇರುತ್ತೆ, ಇನ್ಸ್ಟಿಟ್ಯೂಷನ್ ಹಾಲ್ ಇರುತ್ತೆ, ಅಡಿಗೆ ಮನೆ ಇರುತ್ತೆ. ನಿಮ್ಗೆ ಹಿಂಗ ಅನ್ಸುತ್ತೆ ನಾವು ಅರೇಂಜ್ಮೆಂಟ್ ಮಾಡಿದ್ರು ಆತರ ಮದ್ವೆ ಆಗತ್ತಿನ ಇದು ಒಳ್ಳೇದಾಗ್ತದೆ. ಇದಕ್ಕೆಲ್ಲ ಕಾರಣ ಇಲ್ಲಿ ಬೆಳೀತಾ ಇರೋದು, ಡೆವಲಪ್ಮೆಂಟ್ ಆಗ್ತಾ ಇರೋದು, ಇವತ್ತು ಇಷ್ಟು ಬೆಳೀತಾ ಇದೀವಿ. ಇದಕ್ಕೆಲ್ಲ ಕಾರಣ ಬಂದು ನಮ್ಮ ಹುಡುಗಿ ಆಶಾಪುರ ಅವರ ನಾವೆಲ್ಲ ಬರೀ ಭಕ್ತರು, ಕೆಲಸ ಮಾಡೋರು. ನಾವು ಟ್ರಸ್ಟಿಗಿಂತ ಜಾಸ್ತಿ ನಾವು ಕೆಲಸ ಮಾಡೋದು. ಮಧ್ಯಾಹ್ನ ಸಾಯಂಕಾಲ ಊಟ ಡೈಲಿ ಫುಲ್ ಡೈಟ್ ಆಮೇಲೆ ಊಟನು ನಾವು ಯೋಚನೆ ಮಾಡಿದ್ರೆ ಮನೇಲಿ ಮಾಡಕ್ ಆಗಲ್ಲ, ಅದಕ್ಕಿಂತ ಒಳ್ಳೇದೇ ಫುಲ್ ಡೈಟ್. ಆಮೇಲೆ ಇಲ್ಲಿ ಯಾಕಂದ್ರೆ ನಾವೆಲ್ಲ ಕಾರ್ಯಕರ್ತರು, ಟ್ರಸ್ಟಿಯಾಗಿ ನಾವು ಕಾರ್ಯಕರ್ತರು ನಮ್ದು ಒಂದೇ ಭಾವನೆ ಇರುತ್ತೆ. ಯಾರ ತಾಯಿ ದರ್ಶನ ಮಾಡಕ್ ಬರ್ತಾರೆ ಅವ್ರಿಗೆ ತಾಯಿ ಆಶೀರ್ವಾದ ಮಾಡ್ಲಿ, ನಮ್ ಕೈಯಿಂದ ಏನು ಒಳ್ಳೇದಾಗತ್ತೆ, ನಮ್ ಕೈಯಿಂದ ಎಷ್ಟು ಬೆಸ್ಟ್ ಮಾಡಬಹುದು ಮಾಡ್ತಾ ಇದ್ದೀವಿ. ಇನ್ನೇನು ಕೇಳ್ಬೇಕಂತ ಕೇಳಿ. ಇದು ಇಲ್ಲಿ ಬಂದು ಏನಾಗುತ್ತೆ, ಇಲ್ಲಿ ಬಂದು ಎಡ್ಕೋ ಪೂಜೆ ರೂಮ್ ಇದೆ. ಇದು ಪೂಜೆದು ಸಾಮಾನು ಸಿಗಂತ ರೂಮ್ ಇದೆ. ಇಲ್ಲಿ ಒಂದು 480 ಚಾರ್ಜ್ ಮಾಡ್ತಾರೆ, ಕೆಲವು 150 ಚಾರ್ಜ್ ಮಾಡ್ತಾರೆ, ಡಿಪೆಂಡ್ ಅಪಾನ್. ಇಲ್ಲಿ ಒಂದು ಪೂಜೆನ ಅರ್ಪಿಸ್ತೀವಿ. ಒಂದು ಕೊಬ್ಬರಿ ಹೇಳ್ತಾ ಇನ್ನ ಅರ್ಧ ಕೊಬ್ಬರಿ ಇರುತ್ತೆ. ಇಲ್ಲಿ ಒಂದು ಆಶಾಪುರ ಮಾತಾಡ್ತಾರೆ, ಅವ್ರಿಗೆ ಅರ್ಧ ನಾವು ಜ್ಯೋತಿ ಬೆಳೆಸ್ತೀವಿ. ಇನ್ನು ಅರ್ಧ ಬಂದು ಕೇರಳಾಜಿ ಮಾರ ಅಂದ್ರೆ ರಕ್ಷಕರು, ಅದನ್ನ ಇಲ್ಲಿ ನಾವು ಇಡ್ತೀವಿ. ಅದನ್ನ ಜ್ಯೋತಿ ಮಾಡಿಸ್ತೀವಿ. ಆಮೇಲೆ ಸಾವಿರಾರು ಜನ ಇರ್ತಾರೆ. ಆಮೇಲೆ ಕೆಲವರು ಇಲ್ಲಿ ಬರ್ಲಿಕ್ಕೆ ಆಗಲ್ಲ. ನಮ್ಮ ಬಣ್ಣಘಟ್ಟ ಪೊಲಿಟಿಷನ್ ಅಂತ ಬಂದು ನಮ್ಗೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರೆ, ನಮ್ಮ ಸಂಸ್ಥೆಗೆ ಇರೋ ಜನರು ಒಂದು ವ್ಯಾನ್ ಕಳಿಸ್ತಾರೆ, ಪಿಕಪ್ ಮಾಡ್ತಿದ್ದೆ. ಆಮೇಲೆ ವಿ ಕ್ಯಾನ್ ಟೆಲ್ ಎವ್ರಿಥಿಂಗ್ ಫ್ರೀ, ಚಾಯ್ ಕಾಫಿ ಎವ್ರಿಥಿಂಗ್ ಫ್ರೀ. ನಮಸ್ಕಾರ. ಆಶಾಪುರ ಬಣ್ಣಘಟ್ಟ ಒಬ್ಬ ಸಣ್ಣ ಕಾರ್ಯಕರ್ತ. ಆಶಾಪುರ ದೇವ್ರು ಅಂದ್ರೆ ಪ್ರಪಂಚದಲ್ಲಿ ಇರೋ ಜನರಿಗೆಲ್ಲರಿಗೂ ಆಶೆ ಕೂರಿಸ್ತಾರೆ. ಅದಕ್ಕೆ ಅವ್ರ ಹೆಸರು ನವದುರ್ಗ. ಒಂದು ರೂಪ ನವದುರ್ಗ. ಇಲ್ಲಿಗೆ ಬರುವ ಭಕ್ತರು ಮೊದಲಿಗೆ ಗಣೇಶನ ದರ್ಶನವನ್ನು ಪಡೆದು ನಂತರ ಆಶಾಪುರ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಕ್ಷೇತ್ರಪಾಲಕ ಸೋನಾನ ಕೇತ್ಲಾಜಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಈ ದೇವಸ್ಥಾನದ ಮುಖ್ಯ ವಿಶೇಷತೆ ಎಂದರೆ ಇಲ್ಲಿ ನಡೆಸಲಾಗುತ್ತಿರುವ ಅನ್ನದಾಸೋಹ ಹಾಗೂ ಭಕ್ತರ ಮನಸ್ಸಿನ ಕೋರಿಕೆಗಳನ್ನು ಚೀಟಿಯಲ್ಲಿ ಬರೆದು ದೇವರ ಮುಂದಿರುವ ಕೋರಿಕೆಯ ಹುಂಡಿಗೆ ಹಾಕುವುದು. ಈ ರೀತಿ ಚೀಟಿ ಬರೆದು ಹಾಕುವುದರಿಂದ ಮಾ ಆಶಾಪುರ ಮಾತಾಜಿಯು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ಇನ್ನು ಪೂಜೆಯ ವಿಧಾನ ಹಾಗೂ ಆಚರಣೆಗಳ ಬಗ್ಗೆ ಹೇಳುವುದಾದರೆ, ಇಲ್ಲಿ ಪ್ರತಿದಿನ ಪೂಜೆಗಳು ಸರಳವಾಗಿ ಮತ್ತು ಭಕ್ತಿಯಿಂದ ನಡೆಯುತ್ತವೆ. ಇಲ್ಲಿಗೆ ಬರುವ ಭಕ್ತರು ತೆಂಗಿನಕಾಯಿ, ಹೂವು, ಪ್ರಸಾದವನ್ನು ಅರ್ಪಿಸುತ್ತಾರೆ. ತಮ್ಮ ಮನಸ್ಸಿನ ಕೋರಿಕೆಗಳನ್ನು ನೆರವೇರಿದ ನಂತರ ಪುನಃ ಇಲ್ಲಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಈ ದೇವಸ್ಥಾನಕ್ಕೆ ಬರುವ ಮಕ್ಕಳಿಗೆ ಆಟವಾಡಲು ಚಿಕ್ಕ ಮೈದಾನವಿದೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಸ್ವಯಂ ಪ್ರೇರಿತರಾಗಿ ಯಾರು ಬೇಕಾದರೂ ಅಡುಗೆ ತಯಾರಿಸಲು ಸಹಾಯ ಮಾಡಲು ಅವಕಾಶವಿದೆ. ನಾವು ಸಹ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದು ನಮ್ಮ ಭಾಗ್ಯವೇ ಸರಿ. ಇನ್ನು ಅನ್ನದಾಸೋಹದ ಬಗ್ಗೆ ಹೇಳುವುದಾದರೆ, ಜಾತಿ ಮತ ಭೇದವಿಲ್ಲದೆ ಇಲ್ಲಿಗೆ ಬರುವ ಎಲ್ಲರಿಗೂ ಉಚಿತವಾಗಿ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನ ಹಾಗೂ ಸಂಜೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿನ ಆಹಾರವು ಸಂಪೂರ್ಣ ಸಾತ್ವಿಕವಾಗಿದ್ದು ಶುದ್ಧ ಜೈನ್ ಪದ್ಧತಿಯ ಭೋಜನವನ್ನು ನೀವಿಲ್ಲಿ ಸವಿಯಬಹುದು. ಸಂಜೆ ಸೂರ್ಯಾಸ್ತದವರೆಗೆ ಮಾತ್ರ ಅನ್ನದಾಸೋಹವಿರುತ್ತದೆ. ಕೊನೆಯದಾಗಿ ನೀವೇನಾದರೂ ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸದ ಬಗ್ಗೆ ಯೋಚಿಸುತ್ತಿದ್ದರೆ ಈ ದೇವಸ್ಥಾನ ಅತ್ಯುತ್ತಮ ಆಯ್ಕೆಯಾಗಿದೆ. ನೀವು ಕೂಡ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಮಾ ಆಶಾಪುರ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ಸುಂದರ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.